ನಮಸ್ಕಾರ. ಏನು ಸಫಾರಿ ಸ್ಟಾರ್ಟ್ ಆದಮೇಲೆ ಈಗಾಗಲೇ ಹುಲಿಗಳು, ಚಿರತೆಗಳು, ಆನೆಗಳು ಹೊರಗಡೆ ಬರ್ತಾಯಿದ್ದಾವೆ. ನಾವು ಮೊದಲೇ ಹೇಳ್ತೇವೆ ಸಫಾರಿ ಬೇಡ, ಸಫಾರಿಯಿಂದ ತೊಂದರೆ ಆಗುತ್ತೆ. ಕಾಡು ಅದ್ರ ಜಾಗ, ನಮ್ಮ ಜಾಗ ಇದು. ನಾವು ಯಾವಾಗಲೂ ಆಟ ಆಡ್ಬೇಕಾರೆ ಹುಲಿ, ಸಿಂಹ, ಕರಡಿ, ಆನೆ ಒಂದಿಗೆಲ್ಲ, ಎತ್ತು, ಹಸ, ಕರ, ಕೋಣ, ಕೋಳಿ, ಕುರಿ, ಕೊತ್ತಿ ಒಂದಿಗೆ ನಾವು ಆಟ ಆಡಬೇಕು. ಹಾಗಾಗಿ ಪದೇ ಪದೇ ಹೇಳ್ತಾಯಿದ್ರು ಸಹ ಈ ಅವಿವೇಕಿ ಸರ್ಕಾರದವರು, ಈ ಏನು ಮಂತ್ರಿ ಇದ್ದಾನೆ ಇವ್ ತಲೆ ಒಳಗಡೆ ಏನೂ ಇಲ್ಲ. ಯಾರೋ ಅಧಿಕಾರಿಗಳ ಮಾತು ಕೇಳ್ಕೊಂಡು ಆಡ್ತಾ ಇದ್ದಾವೆ ಹೊತ್ತು ನಿಜ ವಾಸ್ತು. ಅಲ್ಲಿ ರೈತರಿದ್ದಾರ, ಇವ್ರಿಗೆ ಕೊಟ್ಟರಲ್ಲ ರಿಪೋರ್ಟ್ಗಳನ್ನ ತಜ್ಞರು, ಅಲ್ಲಿ ರೈತ ತಜ್ಞನಲ್ವ ಇವರು, ಓದಿರೋರೇ ತಜ್ಞರೇ ಇವರು. ಆ ರೈತ ತಜ್ಞನಲ್ಲ, ಅವನ ಅಭಿಪ್ರಾಯ ತಗೊಂಡಿದ್ದಾರ. ಇಷ್ಟು ಜನ ಹೇಳ್ತಾ ಇದ್ದೀವಿ ನಾವು ಅಲ್ಲಿ ಸಫಾರಿ ಬೇಡ, ಇಲ್ಲಿಗಲ್ ರೆಸಾರ್ಟ್ ಮುಗಿತು. ನೀ ಏನು ಒಟ್ಟಿಗೆ ಅನ್ನ ತಿಂತೀರಾ ಸಚಿವರೇ? ಹೊಟ್ಟೆಗೆ ಅನ್ನ ತಿಂತಿದ್ದೀರಾ? ಇಷ್ಟು ಜನ ನೋಡಿ, ಮೊನ್ನೆ ಹುಲಿ ಬಂದಿದೆ, ಮೊನ್ನೆ ಹುಲಿ ಬಂದಿದೆ, ಪುನಃ ಇವತ್ತು ಶಿವಪುರದಲ್ಲಿ ಹುಲಿ ಬರ್ತಾಯಿದೆ, ಚಿರತೆಗಳು ಬರ್ತಾಯಿದೆ. ಈಗಾದರೆ ಎಷ್ಟು ರೈತರ ಪ್ರಾಣ ಬೇಕು, ಎಷ್ಟು ಜನ ರೈತರ ಹೆಣ್ಮಕ್ಳು ಮುಂಡೇರಾಗಬೇಕು, ಎಷ್ಟು ಜನ ರೈತರ ಮಕ್ಕಳು ತಬ್ಬಲಿ ಆಗಬೇಕು, ಎಷ್ಟು ಜನ ರಕ್ತನ ನೀವು ಕುಡಿಬೇಕು. ಇದೇ ದುಡ್ಡು ಸಂಪಾದನೆ ಮಾಡ್ತೀರಿ. ಈ ದುಡ್ಡಲ್ಲಿ ನೀವು ಅನ್ಯಾಯವಾಗಿ ನೀವು ಸರ್ಕಾರದಲ್ಲಿ ನಾವು ಸಂಬಳ ಕೊಡ್ತಾ ಇಲ್ವಾ? ನಿಮಗೆ ಟ್ಯಾಕ್ಸ್ ಕೊಟ್ಟಿಲ್ವಾ ನಾವು? ರೈತರೇ ಬೇಕಾ ನಿಮಗೆ? ಏನು ಸಚಿವರೇ, ನಿಮಗೇನು ಮಾನ ಮರ್ಯಾದಿದೆಯಾ? ಇಷ್ಟು ಉಗಿತಾ ಇದ್ದೀವಿ, ಇಷ್ಟು ಉಗಿತಾ ಇದ್ರೆ ನಮ್ಮ ಆಕ್ರೋಶನ ಹೊರ ಹಾಕ್ತೀವಿ. ಇನ್ನು ನಿಮ್ಮನ್ನ ಗುಂಡ್ಲುಪೇಟೆಗೆ ಬರೋಕ್ಕೆ ನಾವು ಬಿಡಲ್ಲ, ಚಾಮರಾಜನಗರಕ್ಕೆ ಬರೋಕ್ಕೆ ಬಿಡಲ್ಲ ಸಚಿವರ ನಿಮ್ಮನ್ನ. ಹಾಗಾಗಿ ಅಧಿಕಾರಿಗಳು ಇಟ್ಕೊಂಡು, ಪೊಲೀಸ್ನವ್ರು ಇಟ್ಕೊಂಡು ನೀವು ಆಟ ಆಡ್ತೀರಾ. ನಿಮ್ಮ ಪೊಲೀಸು, ಅರಣ್ಯ ಅಧಿಕಾರಿಗಳು ನಮ್ಮನ್ನೇನೂ ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳಿ. ಹಾಗಾಗಿ ಕೂಡಲೇ ನೀವು ಸಫಾರಿನ ಬ್ಯಾನ್ ಮಾಡಿ, ಆ ಇಲ್ಲಿಗಲ್ ರೆಸಾರ್ಟ್ನ ಮುಗಿಸಿ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಗುಂಡ್ಲುಪೇಟೆಯಿಂದ ಬಂಡೀಪುರದವರೆಗೆ ಪಾದಯಾತ್ರೆ ಹೋಗ್ತೀವಿ. ಹೋರಾಟ ನಿಲ್ಲಲ್ಲ. ನಿಮ್ಮ ಹತ್ರ ಅಧಿಕಾರ ಇರ್ಬೋದು, ಅಧಿಕಾರ ಇನ್ನೇನಕ್ಕೆ ಕೆಳಗಿಳಿಸೋದು ನಮಗೆ ಗೊತ್ತು. ನಿಮ್ಮ ಅಧಿಕಾರವನ್ನು ಕೆಳಗಿಳಿಸೋದು ನಮ್ಮ ಕೈಲದ. ನನ್ನ ಅಧಿಕಾರ ಕೆಳಗಿಸೋಕೆ, ನಿಮ್ಮ ಹೋರಾಟ ನಿಲ್ಸೋಕೆ ನಿಮ್ಮ ಕೈಲಿಲ್ಲ. ಹಾಗಾಗಿ ತಿಳ್ಕೊಳ್ಳಿ ಸಚಿವರೇ. ಇನ್ನು ಕೆಲವದಲ್ಲಿ ನಿಮ್ಮನ್ನ ಹೆಂಗೆ ನಿಮ್ಮನ್ನ ಮೂರನೇ ಮಾಡಿಯಿಂದ ಕೆಳಗೆ ಎತ್ತಾಗ್ತೀವಿ ಅನ್ನೋದು ನೋಡಿ. ಹಾಗಾಗಿ ರೈತರು ಬೇಕು. ಯಾರೋ ಕೆಲವು ಅವ್ರಿಗೋಸ್ಕರ, ಕೆಲವೇ ಜನಗಳಿಗೋಸ್ಕರ ನೀವು ಅವರ ಎಂಜಲ್ ಕಾಸಿಗೆ ಕೈ ಒಡ್ಡಿ ನೀವು ಮಾಡ್ತಾಯಿದ್ರ ನೋಡಿ. ಮೊನ್ನೆ ಆ ಹುಲಿ ಬಡ ಮಕ್ಕಳು ಸಾಯ್ತಾರೆ, ಯಾರೋ ಫಾರೆಸ್ಟೋ ಗಾರ್ಡ್ಗಳೋ ಸಾಯ್ತಾರೆ. ಹಾಗಾಗಿ ಅಲ್ಲೂ ಸಹ ಅರಣ್ಯ ಇಲಾಖೆ ಒಳಗೂ ಬಡವ್ರ ಮಕ್ಕಳೇ ಸಾಯೋದು, ಕೆಳಗಡೆ ನೌಕರರೇ ಸಾಯೋದು. ಹಾಗಾಗಿ ಈ ಏನು ತಜ್ಞರ ರಿಪೋರ್ಟ್ ಇದೆ ಅದು ಸುಳ್ಳು. ರೈತರ ರಿಪೋರ್ಟ್ ತಗೊಂಡು ನೀವು ಕೂಡಲೇ ಸಫಾರಿ ಮತ್ತು ಇಲ್ಲಿಗಲ್ ರೆಸಾರ್ಟ್ನ ನಿಲ್ಲಿಸಿ ಅಂತ ನಾನು ಒತ್ತಾಯಿಸ್ತಿದ್ದೀನಿ. ನಮಸ್ಕಾರ.